ಯಪ್ಪ ಏನು ಜಳನೇ ಇವ ಜಳ ಜಕಟ್ ಜಳ ಹೊಡ್ತಿದ್ವ ಇವ ಹಂಗ ಮೈಯಾಗ ನೀರು ದಳ 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 ಇಳಿತೇವ ಇವ ಪಾಪ ಈ ಚೆನ್ನಿಗೆ ಎಷ್ಟು ಕಾಯಿ ಒಂದು 7-8 ಕಾಯಿ ಹಾಕವೆ ಸಾಕ್ಬಿಡೆ ಅದು ಚೆನ್ನಿ ತಿನ್ನೋದ ಒಂದು ಕಾಯಿ ತಿಂತತಿ ಉಳ್ಕಿದು ಇದು ಜುಟ್ಲು ಕಟ್ಟಿ ಮತ್ತು ಹೆಚ್ಚಿ ಉಪ್ಪಿನಕಾಯಿ ಹಾಕೋದೈತವ ಇದೆ ಸಾಕು ಸಾಕು ಪಾಪ ಚೆನ್ನಿ ಒಂದು ತಿಂತತಿ ಉಳ್ಕಿದ್ ಮತ್ತು ತೊಗೊಂಡೋಗಿ ಜುಟ್ಲು ಕಟ್ಟಿಗೆ ಬೆಳೆದಾಕತಿ ಬೇಡ ಬೇಡ ಏನು ಜಳ ಹೊಡ್ತಿದ್ವ ಇವ ಬೇರೆ ಬರ ಹೋಗಿ ಕೊಟ್ಟು ಬಂದ್ಬಿಡ್ತಾನೆ ಕಾಲೊಂದು ಹಂಗೆ ಈ ಬಿಸಿಲಿಗೆ ಚುರ್ಕು 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 ಅನ್ನಂಕತ್ತ ಬಿಡ್ತಾವ ಗಿಡ ನೋಡಿದ್ರೆ ಎಂತ ಚಂದ ಐತಿ ಅವ ಏನಿವ ಬೆಳೆಯವ ಇವ ಏನವ ಕಿಡಿ ಇವ ಜಾಗ ಹತ್ತಿ ಬಿಟ್ಟವ ಅಂದಿಟ್ಟು ಎಣ್ಣೀರ ಹೊಡೆಸ್ಬೇಕಾಗೈತೆ ಇವ ಅಂದ್ರೆ ಚಲೋ ಆಕತಿ ಗಿಡ ನೀರು ಸುರುತ್ತಾನೆ ಅವ ನೋಡ್ದ ಕೀಡಿ ತಿಂತ ಕತ್ಬಿಟ್ಟದ ಆಯ್ತಾಗಿಂದ ಹೋಗು ನಾವು ಈಕಿ ಜೈ ಹೊರಗಂದಳ ಏನು ಮಾಡಿಪಾಗ ಚಿಲ್ಲಾಗ ಏನದು ಅಂತಂದು ಕೇಳಿದ್ರೆ ಏನು ಹೇಳಿ ಏನು ಹೇಳಿ ಏನು ಹೇಳಿ ಅಲ್ಲ ತಮ್ಮ ಇಲ್ಲ ನೋಡಂತಮ್ಮ ಅಂತಂದು ಹೇಳಿದ್ರೆ ಏನು ಮಾಡಲಿಮ್ಮ ಏನು ಮಾಡಲಿಪ್ಪ ಸರೋಜಿ ಹೆಂಗ ಕಾಲ ಆರಾಮಾಗೈತೆ ಹಂಗ ಟಣಕ್ ಹಂಗ ಪಡಾಳಿ ಹಾಸಕತ್ಬಿಟ್ಟಿನ ಸರೋಜಿ ಕಾಲ ಆರಾಮತ್ತದ ಆರಾಮಾಗೈತಿ ನೋಡ್ತೀನಿ ನಿನ್ನೆ ಹರಿಯರಿ ಜಿಗದ ತೋರಿಸಿಲ್ಲ ಅದಕ್ಕೆ ಜುಟ್ಲ ಕಟ್ಟಿಗೆ ಅವಾಗ ಸ್ವಚ್ಛ ಆರಾಮತ್ ನೋಡ ದಮಣಜನ ಕೈಗುಣ ಹಂಗೈತದ ಏನವ ಒಟ್ಟ ಆರಾಮ ಸಾಕು ಇವ ಆತವ ಕೆಲಸ ತರ ಒಂದೀಟ ಬತ್ತಂತ ಸರೋಜಕ ಬತ್ತಂತ ಅಯ್ಯ ಸರೋಜಕ ಏನ ಹಂಗ ಬರೋಣ ಹೊಟ್ಟಬಿಟ್ಟಿ ಕೈ ಹಂಗ ಏನೇ ಕೈ ಚೀಲ ಹಿಡ್ಕೊಂಡಿವ ಏನದ್ರಾಗ ಹೋಗೋ ಇದು ಮುಂಜಾನೆ ಹೋಗ್ಲಿ ಕೇಳಿಬಿಡ್ತಾ ಅಯ್ಯ ಅನ್ಕೊಂಡೆ ಬಂದ್ಯಾ ನೋಡ ಕೇಳ್ತತಿ ಅರಿಷ್ಟು ಬಾಯಿಲೆ ಕೇಳೇ ಬಿಡ್ತತೆ ಏನದು ಅಂತಂದು ಕೇಳ್ತತಿ ಅಂತಂದು ಅಂದ್ಯಾ ನೋಡ ಕೇಳಿಬಿಡ್ತ ಮಾತಾಗ ಏನು ಹೇಳಪ್ಪ ಈಗ ಏನು ಹೇಳಿ ಒಂದ ಮಾಂಕಾಯ್ತಿ ಪಾಪ ಚೆನ್ನಿಗೆ ಒಂದ ಮಾಂಕಾಯಿ ಕೊಟ್ಟು ಬರಕಾಯಿ ಹೊಂಟಾನಿ ಅಂತಂದು ಹೇಳಿ ಬರ್ರನ್ನು ಹೋಗ್ಬಿಡ್ತಾನೆ ಆತ ಮತ್ತೊಂದು 10 ಕಾಯಿ ಅದಾವ ಅಂದ್ರೆ ಎಲ್ಲಿ ಹರ್ಕೊಂಬಂದಿರಿ ಚೆನ್ನಿಗೆ 10 ಕಾಯಿ ಕೊಡಕತ್ತಿ ಅಂದ್ರೆ ನಿಮ್ಮ ಮನೆಗೆ ಎಷ್ಟು ಕಾಯಿ ಅದಾವೆ ಹಿಂಗೆ ಅಂತಂದು ಇನ್ನು ತಲೆ ಹಿಡಿಸ್ತಾಪಾಕಿ ಏನು ಮಾಡಲಿ ಏನಿಲ್ಲ ಮತ್ತೆ ಕೈ ಚೀಲ ಹಿಡ್ಕೊಂಡಿಯಲ್ಲ ಸರ್ಜಕ್ಕ ಏನು ಕೈ ಚೀಲ ಇವ್ರೆ ಯಾರವ್ರ ಶಂಕರಣ್ಣರೇ ಮನೆ ಹೊಲಕ್ಕೆ ಹೋಗಿದ್ರಲ್ಲ ಇವ್ರ ನಮ್ಮ ಮನೆಯವ್ರ ಕೊಟ್ಟ ಅವ್ರದ್ದು ಊಟದ ಗಂಟೆ ಅದು ಕೈ ಚೀಲ ಇವರ ತೊಗೊಂಬಂದಿದ್ರೆ ಅದಕ್ಕೆ ಹೋಗಿ ಕೊಟ್ಟ ಬರುವಾಗ ಅವ್ರಿಗೆ ಅಂತಂದ್ರೆ ಆಗಲೇ ಅದಕ್ಕೆ ಕೊಟ್ಟು ಬರಕ್ಕೆ ಹೊಂಟಿದ್ದೆ ಚೆನ್ನೀರ್ ಮನೆಗೆ ಹೌದನೇ ಅದಕ್ಕೆ ನಾ ಏನು ಕೈ ಚೀಲ ಹಿಡ್ಕೊಂಡು ಉಂಟ ಅಂತಂದು ಅನ್ಕೊಂಡೆ ಇಲ್ವೇ ಯಾವ್ದು ಊಟದ ಗಂಟಿತ್ತ ಶಂಕರಣ್ಣಿಂದ ಪಾಪ ಕೊಡಕ್ಕೆ ಹೊಂಟಿದ್ದೆ ನಾನು ಹೌದನೇ ಈಕಿಗೆ ಚೆನ್ನಿಗೆ ಮಾವಿನಕಾಯಿ ಕೊಟ್ಟಿನೇ ಪಾಪ ಅದೇ ಆಗಿಸಿ ಬಗಿಸಿ ಒಂದು ಮಾವಿನಕಾಯಿ ಕೇಳಿತ್ತೆ ಕೊಡ್ಬೇಕಿಲ್ಲ ತಂದೆ ಸರೋಜಿ ಆದರೆ ಮೊನ್ನೆ ಒಂದು ಹರ್ಕೊಂಬಂದಿದ್ದಿಲ್ಲ ಮಾವಿನಕಾಯಿ ಅದನ್ನ ಇಟ್ಕೊಂಡು ಅವ್ರದ್ದು ರೊಟ್ಟಿ ಗಂಟೆ ಇತ್ತಲ್ಲ ಮಾವಿನಕಾಯಿ ಕೊಟ್ಟಂಗೆ ಹಾಕತಿ ಅವ್ರದ್ದು ರೊಟ್ಟಿ ಗಂಟೆ ಕೊಟ್ಟಂಗೆ ಹಾಕತಿ ಅಂತಂದು ಹೊಂಟಿದ್ದೆ ಬಿಡ ಇವ ನಾನೇ ಹೌದನೇ ಚಲೋ ಆತು ಬಿಡ ಮತ್ತೆ ಪಾಪ ಅದೇ ಜುಟ್ಲು ಕಟ್ಟಿ ಇಂದ್ರವ ಇಷ್ಟೊತ್ತನ ತಲೆ ತಿಂದು ಹೋತ ಇವ ಹೋಗೋನು ತಗ ಅದೇ ಈಕಿ ಅವ್ರ ತಂಗಿ ಹಾಕಿ ಮರಿ ಜುಟ್ಲು ಕಾಟಿ ಅದೇ ಎಲ್ಲೇ ಹೋಗೈತಂತ ಇವ ಇಲ್ಲಿಗೆ ಬಂದ ಹುಡ್ಕೊಂತ ಹಂಗ ಎಲ್ಲಾರ ಮನಿ ಕೇಳ್ಕೊಂತ ಉಂಟ ಅಯ್ಯ ನಮ್ಮ ಶಂಕರಮ್ಮ ಬಂದೈತೆ ನಮ್ಮ ಶಂಕರವ್ವ ಬಂದಾಳ ಅವನ ಒಲೆ ಮುದುಕಿವ ಮಾತೈ ಕೇಳಿ ಗಿಡದಾನು ಮಂಗೆ ಹಾರಾಡಿ ಕೈ ಬಿಡೋದವು ಹೋಗ ಇವ ಈಗ ಆಕೆ ಶಂಕರಮ್ಮ ಬಂದಿದ್ಲಲ್ಲ ಮನೆ ಇಲ್ಲಂತ ಅದು ಮನೆಗೆ ಇವ ಇತ್ತಂತ ಇದೆ ಹಂಗ ಕುಂದಿರ್ಸಿ ಕೊಡಂಗಿಲ್ಲ ನಿಂದಿರ್ಸಿ ಕೊಡಂಗಿಲ್ಲ ಹೊರೆ ಮಾಡ ಮನ್ಯಾಗ ಎಷ್ಟಂತ ಇರ್ತಾರ ಮಂದಿ ಹಿಂಗ ಇದು ಮಾಡಕತ್ರೆ ಕುಂತ್ರು ಒಂದು ಮಾತಂತ ನಿಂತ್ರು ಒಂದು ಮಾತಂತ ಪಾಪಾಕಿನ ಎಲ್ಲಿಂದ ಮಾತಾಡ್ಕೊಂತ ಬಾಂಡೆ ದಬ ಹೋಗಿದ್ಲಂತೆ ಅರ್ಬಿ ಕುಕ್ಕಿದ್ಲಂತೆ ಹೇಳಕತ್ತಿತ್ತು ಇಲ್ಲಿ ಬಂದೆ ಹೌದು ಬಿಡ ಇವ ಇದೆ ಜುಟ್ಲು ಕಾಟಿ ಹೋಗ ಇದ್ರ ಜುಟ್ಲು ಕಾಟಿನ ಕುಟ್ಟ ಪಾಪಾಕಿ ಶಂಕರಮ್ಮನ ಗಟ್ಟಿ ಬಿಡ ಇವ ಪಾಪ 3-4 ತಿಂಗಳು ಆಗಿದ್ದೆ ಅದನ್ನ ಹರೆ ಮಾಡಿ ಹೋಗ್ಬೇಕಂತಂದು ಬಂದ್ರೆ ಇದೆ ಹಿಂಗೆ ತಲೆ ಹಿಡಿಸಿದ್ರೆ ಯಾರು ಇರ್ತಾರವ ಹಿತ್ಲ ಮಗಲ ಹಾಸಿ ಗಂಟು ತೊಗೊಂಡು ಪರಾರಾಗಿದ್ದಾಳಕ್ಕೆ ಹಂಗ ಮಾಡಿದ್ದ ಮತ್ತೆ ಹೌದು ನೋಡ ಸರೋಜಕ್ಕ ಇದ್ರೆ ಇರ್ಬೋದ ಇದೇ ಮುದುಕಿ ಇಡೇ ಊರ ಪಣ ಕಟ್ಟಿ ಹೋತವ ಶಂಕರಮ್ಮ ಬಂದಾಣೆ ಅಂತಂದೆಲ್ಲ ಹುಡ್ಕ್ಯಾಡಿ ಹೋತೆ ಮತ್ತೆ ಆಕೆ ಇದ್ದಿದ್ದಿಲ್ಲ ಇದ್ರೆ ಇಲ್ಲ ಇರ್ತಾಳ ಎಲ್ಲೋ ಕಳಾಕಿ ನಮ್ಗೆ ಏನೇ ನಮ್ಮ ಕೂಟ ಏನೋ ಭಾಳ ಮಾತಾಡಂಗಿಲ್ಲಕ್ಕೆ ಶಂಕರಮ್ಮ
ಈ ಮುದುಕಿ ಹಿಂಗಡೆ ಊರ ಪಡ ಹಚ್ಚಿ ಹೋದ್ರೆ ಆಕಿ ಸಿಕ್ಕಿಲ್ಲ ಅಂದ್ರೆ ಲೆಕ್ಕ ಹಾಕೆ ಹೋಗಿದ್ದಾಳ ಊರಿಗೆ. ಅದೇ ನೋಡ್ತೇನೆ ತಡಿ, ಈಗ ಹೊಕ್ಕನಿ ಅವ್ರ ಮನೆಗೆ ಹೊಕ್ಕನಿಗೆ ಏನೇನೇ ಸಮಾಚಾರ ಏನೇನೇ ಹಕ್ಕಿಕತಿ ಅನ್ನೋದೇ ನೋಡ್ಕೊಂಡು ಬರ್ತಾನೆ. ಹೊಕ್ಕಂತವ್ರವ ಕಾಲ ಹಂಗೆ ಚುರುಕು ಅನ್ನಕತ್ತತಿ. ಆತ ಹೋಗ್ಬಾ ನಿದ್ದೊಂದು ಬರಾಕತ್ತಿದ್ವಾ ಇವ ಮತ್ತಿನ್ನ ಚೆನ್ನಿ ಬೈತಾಳ ಅಂತಂದು ಪಾಪ ಮಾಯಿಕಾರೆ ಒಂದು ಮಾಯಿಕಾಯಿ ಕೊಟ್ಟೆ ಇದೊಂದು ಊಟದ ಗಂಟರ ಕೊಟ್ಟು ಬರೋಣ ಅಂತಂದು ಹಂಗೆ ಹೋಗಿ ಬಂದ್ರಾತಂತಂದು ಬಂದೇವ. ಕೊಟ್ಬಾ ಗುಣತಾಗ ಗೊತ್ತಾಗಿಲ್ಲಕ್ಕಿಗೆ ಜೈಗೆ ಗೊತ್ತಾಗಿಲ್ಲ. ಒಂದು ಮಾಯಿಕಾಯಿ ಅನ್ನಲ್ಲ ಅದಕ್ಕೆ ಅಲ್ಲೇ ಕರೆದಿಲ್ಲ ಗುಣತಾಗ. ಏನು ಮಾಡ್ಬೇಕ ನೋಡಪ್ಪ ಶೇಖರು, ಇವ ನಿಮ್ಮ ಮಾವ ಒಂದೀಟೆ ಜವಾಬ್ದಾರಿ ಇಲ್ಲ ಬಿಡಪ್ಪ ಇವಂಗ. ನೋಡು ರೊಕ್ಕ ತೆಗೆಸ್ಕೊಂಬಂದು ಅಲ್ಲಿ ಅವನ ಕಳು ಮಾಡ್ಕೊಂಡು ಹೋಗ್ಯಾನ. ಏನು ಮಾಡೋದಪ್ಪ ಈಗ ಆ ಹುಡುಗಿಗೆ ಏನಂತ ಹೇಳೋದು ಏನು ಲೆಕ್ಕನ ಹರಿವಲ್ದಪ್ಪ ನನಗೆ ಶೇಖರು. ಹೋಲಿ ಬಿಡಕ್ಕ, ನಾ ಕೊಡ್ತಾ ನೀನು ಹೋಲಿ ಬಿಡತ್ತಾಗ. ಯಾಕೆ ನೀನು ನನ್ನ ಹತ್ರ ರೊಕ್ಕ ಕೇಳಂಗಿಲ್ಲಕ್ಕ? ಅಲ್ಲ ಏನ ಚಾನ್ಸ್ ಹೊಡಿತೀವಿ ಇವತ್ತ. ಈ ಕಮಲಿ ಮುಕ್ಕೊಂಡಿದ್ದೆ ಚಲೋ ಆತಪ್ಪ ಯಪ್ಪ. ಬೇಡ ಶೇಖರು, ನಿನ್ನ ಹತ್ರ ಯಾಕೆ ಕೇಳ್ಬೇಕಪ್ಪ ನನ್ನ ರೊಕ್ಕನ? ನಮ್ಮ ಹತ್ರನ ಸಾಕಷ್ಟು ಐತಿ, ಬೇಡಪ್ಪ ಯಪ್ಪ ಬೇಡ. ನಿಮ್ಮ ಮಾವ ಎಲ್ಲರ ಸಜ್ಜು ಮಾಡ್ತಾನೆ ಅಂದಾನ, ಸುಮ್ಮನೆ ಮತ್ತೆ ಯಾಕೆ? ಹೌದಲ್ಲ ನೀನೇ ಸುಮ್ಮನಿರ ಅಕ್ಕ, ನೀ ಸುಮ್ಮನಿರ. ನೀನೆ ನಾ ಕೊಟ್ಟರು ಒಂದು ಮಾವು ಕೊಟ್ಟರು ಒಂದು ರೊಕ್ಕ ಒಂದ, ಹೌದಲ್ಲ? ನೀನು ಒಬ್ಬಕ್ಕೆ ಏನು ₹1 ಕೇಳಕ್ಕೆ ಹಿಂಗೆ ಮಾಡ್ತೀವ ನೀನು? ನೀನು ಹಂಗಲ್ಪ ಅದೇ ಶೇಖರು, ಹಂಗಲ್ಲದೆ ಹೆಂಗೂ ಇಲ್ಲ, ಸುಮ್ಮನೆ ರೇ ಅಕ್ಕ ನೀನೆ. ಅಲ್ರಿ ಯಾವಾಗ ಬಂದ್ರಿ ನೀವು? ಎಬ್ಬಸ್ಬೇಕಿಲ್ರಿ, ನಾನು ಆಗಲೇ ಮಕ್ಕೊಂಡನಿ, ಎಚ್ಚರನಾಗಿಲ್ಲ. ಯಾಕೆ ಮೈಕೈ ನೋದಂಗೆ ಆಗತ್ತಿತ್ತ, ಅದಕ್ಕೆ ಒಂದು ತಾಸು ಮಕ್ಕೊಂಡು ಎದ್ರದ ಅಂತಂದು ಮಕ್ಕೊಂಡಿದ್ದೆ. ಎಬ್ಸಿ ಅನ್ನೋದು ಎಷ್ಟೊತ್ತಾತ್ರಿ ಬಂದೆ? ಚಾ ಏನಾರು ಮಾಡ್ಕೊಡ್ಲೇನ್ರಿ? ಬಂತ ರಕ್ಷಿಗಟ್ಟ ಇವನವಲ್ಲಿ ಎಂತ ಚಲೋ ಪ್ಲ್ಯಾನ್ ಮಾಡಿದ್ದೆ ಇವ. ಎಲ್ಲಿ ಹಾಳಾಗಿ ತಿಬಿತಿ ಹೋಗತ್ತೇನ? ಬಂತ ಶನಿದೇವರು ಬಂತ. ಇನ್ನೇನು ಮಾಡ್ತೈತೆ, ಇನ್ನೇನು ಹೇಳ್ತೈತೆ ಅವಂಗ? ಏನು ಮಾಡಪ್ಪ ಈಗ? ಏನು ಮಾಡಲಿ ಏನು ಮಾಡಲಿ? ಅಲ್ರಿ ಏನ ಇದು ರೊಕ್ಕ ಕಳೆದವು ಹಿಂಗೆ ಕೊಡ್ತಾನೆ, ನನ್ನ ಕೇಳ್ತೀರಿ, ನನ್ನ ಕೇಳಂಗಿಲ್ಲ ಅಂತಂದು ಏನ ಅನ್ನಕತ್ತಿದ್ರಿ ಬಾಯ್ ಆತ. ಅದಕ್ಕೆ ಬಂದೆ ನಾನು. ಏನಪ್ಪ ಇದು ಸಪ್ಳ ಗದ್ಲ ಅಂತಂದೆ. ರೀ ಏನಾತ್ರಿ ಶೇಖರ? ಹೇಳ್ಬಿಡ್ತಾಡಿ ಹೇಳ್ಬಿಡ. ಏನಿಲ್ಲ ಬಿಡ ಇವ, ಏನು ಸಪ್ಳ ಗದ್ಲ ಏನಿಲ್ಲ ಬಿಡ. ಯಾರೊಕ್ಕ ಏನಿಲ್ತ ನಿನಗೆ ಹಂಗೆ ಕನಸ್ನಾಗ ಏನಾರು ಹಾಕಿ ಹಚ್ಬೇಕು ಬಿಡ ಇವ ಕಮ್ಲವ. ಅಲ್ಲ ಈಕೆ ಅಕ್ಕ ಕಮಲಾ ಮುಂದೆ ಯಾಕೆ ಸುಳ್ಳು ಹೇಳಕತ್ತ ಹಿಂಗೆ? ಏನು ಇದು ಹಾಕಿಕತಿ? ಶೇಖರು ಈಗ ಬಂದ, ಆಗ ಮಾತಾಡ್ಕೊಂತ ಕೂತ್ಕೊಂಡಿದ್ದೀವಿ ಬಿಡ ಇವ. ಏನಿಲ್ಲ ಬಿಡ ಮಾತಾಕತಿ. ಅಲ್ಲ ಈಕೆ ಇಷ್ಟು ನಾಟಕ ಪಾಲ್ಸಿ ಮಾಡಕತ್ತಾಳ ಅಂದ್ರೆ ಏನೋ ಒಂದು ಹೊಸ ಪಿಲಿಯನ್ ಮಾಡ್ಯಾರವ್ರೆ. ಏನೋ ಪಿಲಿಯನ್ ಮಾಡ್ಯಾರ. ಏನದ ಏನಂತಂದ್ರೆ ಗೊತ್ತಾಗ್ಬೇಕ. ಅತ್ತಿ ಮುಂದೆ ಪಿಲಿಯನ್ ಹೇಳ್ತಾನೆ ತಡಿ. ಈಗ ಅತ್ತಿ ಅದೇ ಏನಿಲ್ಲ ಬಿಡ ಅತ್ತಿ, ಅಪ್ಪಾಜಿ ಅದನ್ನಲ್ಲ ಆಕಿ ನನ್ನ ಗೆಳತಿಗೆ ರೊಕ್ಕ ಕೊಡಕ್ಕೆ ಅದ 10,000 ಕೊಡ್ಬೇಕಂದ್ನಲ್ಲ ನಾನು, ಕಾಲೇಜ್ ಫೀಸ್ ಕಟ್ಟದೆ. ಅದನ್ನ ಕೊಡಕ್ಕೆ ಅಪ್ಪಾಜಿಗೆ ಹಿಡಿದ್ವಾನು. ಅಪ್ಪಾಜಿ ತೆಗೆಸ್ಕೊಂಬರಕ್ಕೆ ಹೋಗಿದ್ನಂತ ಬ್ಯಾಂಕಿಗೆ. ತೆಗೆಸ್ಕೊಂಡು ಹೊರಗೆ ಬರ್ಬೇಕಾರ ಅಲ್ಲೇ ರೋಡ್ನಾಗ ಅದು ಸಂತಿ ಕಡೆ ಅಲ್ಲೇ ಯಾರೋ ಒಬ್ಬರು ಅಪ್ಪಾಜಿ ಕಡೆ ರೊಕ್ಕ ಇಸ್ಕೊಂಡು ಓಡೋಗ್ಬಿಟ್ಟಾರ. ಅದಕ್ಕೆ ಅಪ್ಪಾಜಿ ಫೋನ್ ಹಚ್ಚಿ ಹಿಂಗೆ ಮಾತಾಡಕತ್ತಿತ್ತ. ಅವ್ವ ಬೈಯಾಕತ್ತಿದ್ಲ. ಈಗ ನೋಡಪ್ಪ ಏನು ಮಾಡೋದು ನಾವು, ನಮ್ಮ ಶೇಖರೂ ಕೇಳೋಕ್ಕಾಗಂಗಿಲ್ಲ, ಈಗ ಏನು ಮಾಡ್ತೀವಿ ನೋಡಿ ನೀನು ಅಂತಂದು ಅಪ್ಪಾಜಿಗೆ ಬೈದೆ ಇಟ್ಲೆ. ಅದಕ್ಕೆ ಮಾಮ ಬೇಡ ಮಾವಿಗೇನು ಅನ್ನಕ್ಕೆ ಹೋಗ್ಬೇಡ, ನಾನು ಕೊಡ್ತೇನೆ ತಗೋ ಅಂತಂದು ಅನ್ನಕತ್ತಿತ್ತು ಮಾಮ. ಇವ ಇದ್ರ ಮಣ್ಣಾಗ್ಲಿ ಇದಕ್ಕೆ ಇವ ಇದು ಮಗಳಲ್ಲಿದೆ ದೆವ್ವ ಇದೆ. ಆಯ್ತಾಗ ನೋಡಿ ಇಂಥ ಚಂದ ಪಿಲ್ಯಾನ್ ಮಾಡಿ ಅವನ ಕಡೆ ರೊಕ್ಕ ಇಸ್ಕೋಬೇಕಂತಂದು ನಾನು ಇಂಥ ದೊಡ್ಡ ಪಿಲ್ಯಾನ್ ಮಾಡೀನಿ. ಎಲ್ಲ ಹಾಳು ಮಾಡಿ ಎತ್ತಿ ಬಿತ್ತಿರ್ತಾ ಇವ ಇದು ಹುಡುಗಿ. ಇವ ಹೋಗತ್ತ ಈಗ ನೋಡಕ್ಕೆ ಕಮಲಿ ಏನಾರು ಒಂದು ಉಲ್ಟಾ ಹೊಡೆದು ಅವಂಗ ನಮ್ಮ ಶೇಖರಾಗತ್ತಲಿ ಬರೀ ತುಂಬ್ತಾಳೆ ನೋಡಿ. ನೋಡು ಹಂಗೆ ನೋಡಿ ನೀನೆ. ಇದಕ್ಕೆ ಮಾಡ್ಸಂತಡಿ. ಇದಕ್ಕೆ ಅವ್ರು ಎದ್ದು ಹೋಗ್ಲಿ ಒಂದು ಈಟ ಇದನ್ನ ಕಾಲಾಗ ಹಾಕೊಂಡು ಕಚಪಚ ತೂಳ್ತೀನಿ ಇದನ್ನ. ಆತ ಏನ ಅಲ್ಲ ಇವ್ರು ಹಿಂಗೆ ಇದು ಮಾಡಕತ್ತಾರ ಅಂದ್ರೆ ಏನ ಒಳಗೆ ಕುತಂತ್ರ ಮಾಡ್ಯಾರ ಕುತಂತ್ರ. ಅವ ಎಲ್ಲಿಂದ ರೊಕ್ಕ ತೆಗೆಸ್ಕೊಂಬರ್ಬೇಕು? ಅವ ಸುಮ್ಮನೆ ಪಾಲ್ಸಿ ನಾಟಕ ಮಾಡಿ ಇವನ ನಮ್ಮ ಮನೆ ಹತ್ರ ರೊಕ್ಕ ಕೆತ್ತಾಕತ್ತಾರ ಇವ್ರೆ. ಅದಕ್ಕೆ ಅಂತ ನೀನು ಮಾತಾಡಕತ್ತಾರ ಇಬ್ರು ತಾಯಿ ಮಗಳು ಅಂತಂದೆ. ನಾ ಮಕ್ಕೊಂಡಿದ್ದೆ ಟೈಮ್ ನೋಡಿ ಇವ್ರೆ ನಮ್ಮ ಮನೆ ಹತ್ರ ಬರೀ ಬೋಳ್ಸಾರ ಇವ್ರೆ. ಮಾಡ್ತಾನೆ. ಏನು ಇವರು ಕಾಕಾರ ಹತ್ರ ರೊಕ್ಕ ಕಳು ಹೋಗೈತೆ ಇವನವಲ್ಲೇ ಎಲ್ಲಿ?
ಅಲ್ಲೇ ಮಾರ್ಕೆಟ್ ಒಳಗಂತ ಇವ್ರು ರೊಕ್ಕ ಬಿಡಿಸ್ಕೊಂಡು ಬರಕತ್ತಾರ ಮಾವಾರು. ಅವ್ರು ಬಿಡಿಸ್ಕೊಂಬಂದಿದ್ದು ನೋಡಿ ತೊಗೊಂಡು ಓಡೋಗಿದಾರ. ಹೌದನೇಕ? ಹಾಂ 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 ಹ್ಞೂನಪ್ಪ 10,000 ರೂಪಾಯಿ ನೋಡ ಯಾವ ಕದ್ಕೊಂಡು ಹೋಗ್ಯಾವ ಏನು ಅವ್ರ ಮಾರ್ಮೇನಾಗಲಿ ಅವ್ರು ಹೋದಾರಿ ಒಳದಂಗಾಗಲಿ ನಾವಲ್ಲೇ ಅವ್ರ ಗಂಟೆ ಅದು ಗಟಾಸ್ಲಿ ನೋಡ 10,000 ಗಂಟೆ ಯಾವ ತೊಗೊಂಡೋಗಿದ್ದವ ಇವ. ಹಾಂ ಏನು ಮಾಡ್ಬೇಕು ನೋಡುವ ಈಗ ಕಮ್ಲವ ಏನು ಮಾಡ್ಲಿವ? ನನಗಂತೂ ಜಾಗ ಚಿಂತೆ ಐತ್ಬಿಟ್ಟೈತವ ಇವ. ಈ ಹುಡುಗಿದೊಂದು ಚಿಂತೆ ಒಂದು ಕಡೆ ಆದರೆ ಅವ ನಿಮ್ಮ ಕಾಕ 10,000 ಕಳ್ಕೊಂಬಂದ್ಬಿಟ್ಟಾನ. ಏನು ಮಾಡ್ಬೇಕು? ಹಾಂ